ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಕಳೆ ಜಾಸ್ತಿ. ಏ ಶಶಿ, ನೀನು ನಿನ್ನೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕಿತ್ತಲ್ವಾ, ಹೋಗ್ಲಿಲ್ವಾ? ಹೋಗಿದೆ ಅಕ್ಕ, ಆದರೆ ಫ್ಲಾರಿಕಲ್ಚರ್ ಸೆಕ್ಷನ್ ಇನ್ಚಾರ್ಜ್ ಇರಲಿಲ್ಲ. ಯಾರೋ ಲೇಡಿ ಅಂತೆ, ಮೀರಾ ಪುರುಷೋತ್ತಮ್ ಅಂತ. ಇರಲಿಲ್ಲ ಅಂದರೆ ನೀನು ಫೋನ್ ಮಾಡಿಬಿಡ್ತಾನೆ ಹೋಗಿದ್ದೆ? ಫೋನ್ ಮಾಡಿ ಹೋಗಿದ್ದೆ ಅದಕ್ಕೆ, ಆದರೆ ನಾನು ಹೋಗೋಷ್ಟರಲ್ಲಿ ಅವ್ರು ಹೊರಟುಬಿಟ್ಟಿದ್ರು. ಅದೇನೋ ಇವಾಗ ತಾನೇ ಹೇಮಗಿರಿಯಿಂದ ಶಿಫ್ಟ್ ಆಗಿದ್ದಾರಂತೆ, ಏನೋ ಶಿಫ್ಟಿಂಗ್ ಕೆಲಸಕ್ಕೆ ಬೇಗ ಹೋಗಿದ್ರು. ಮತ್ತೆ ನಾಳೆ ನಾಡಿದ್ರಲ್ಲಿ ಮತ್ತೆ ಹೋಗ್ತೀನಿ. ಅಲ್ಲಿ ಆಫೀಸಲ್ಲಿ ರಾಜಣ್ಣ ಅಂತ ಒಬ್ಬ ಪ್ಯೂನ್ ಇದ್ದಾನೆ, ಅವನ ಹತ್ರ ನಾನು ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಶಶಿ, ಫ್ಲಾರಿಕಲ್ಚರ್ ಶುರು ಮಾಡಬೇಕು ಅಂತಿದ್ಯಾ? ಹ್ಞೂ ಅರುಂಧತಿ, ಅದೇ ಏರ್ಪೋರ್ಟ್ ರೋಡ್ ಹತ್ರ ನಮ್ಮ 2 ಎಕರೆ ಜಮೀನು ಇದೆಯಲ್ಲ, ಅದೇ ಕೋರ್ಟಲ್ಲೆಲ್ಲ ಗಲಾಟೆ ಆಗಿತ್ತಲ್ಲ, ಆ ಜಮೀನಲ್ಲೇ ನಾ ಫ್ಲಾರಿಕಲ್ಚರ್ ಶುರು ಮಾಡಬೇಕು ಅಂತಿದ್ದೀನಿ. ಈಗ ಅಲ್ಲಿ ಎಕರೆಗೆ 1 ಕೋಟಿ ರೂಪಾಯಿ ಇದೆ ಅರುಂಧತಿ. ನಾನು ಮಾಡ್ಬಿಡೋಣ ಅಂದರೆ ಇವ್ರು ಬೇಡ ಅಂತಾರೆ. ಹೂ ಬೆಳೀತಾರಂತೆ. ಹೂ ಬೆಳೆದ್ರೆ ಏನು ಮಹಾ ಸಿಗುತ್ತೆ ಅರುಂಧತಿ? ಮಾರಿದ್ರೆ ದುಡ್ಡು ಬರುತ್ತೆ ಅನ್ನೋದು ನಿಜ, ಆದರೆ 100 ಥರ ಖರ್ಚಾಗ್ಬಿಡತ್ತೆ ಮಾವ. ಹೂ ಬೆಳಿಲಿ ಬಿಡಿ. ಪದ್ಮತೆಗೂ ಹೂವಿನ ಗಿಡಗಳಂದರೆ ತುಂಬ ಇಷ್ಟ. ಪದ್ಮತೆ ಅಂತ್ಯಕ್ರಿಯೆ ಅಲ್ಲೇ ಅಲ್ವಾ ಆಗಿತ್ತು? ನಾನೇ ನೋಡ್ತೀನಿ. ನಮಸ್ತೆ. ನಮಸ್ತೆ. ನೀವು? ನಾನು ಮೀರಾ ಪುರುಷೋತ್ತಮ್ ಅಂತ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀನಿ. ಇದು ಶಶಿಕಾಂತ್ ಅವ್ರ ಮನೆ ತಾನೆ? ಹಾಂ, ಬನ್ನಿ ಬನ್ನಿ. ಏ ಶಶಿ, ನೀ ಹೇಳ್ತಿದ್ಯಲ್ಲ ಮೀರಾ ಪುರುಷೋತ್ತಮ್ ಅಂತ, ಅವರೇ ಬಂದಿದ್ದಾರೆ. ಓಹ್, ನಮಸ್ತೆ ಮೇಡಮ್. ನಮಸ್ತೆ. ನೀವೇ ಅಲ್ವಾ ಫ್ಲೋರಿಕಲ್ಚರ್ ಶುರು ಮಾಡಬೇಕು ಅಂತಿರೋದು? ಹೌದು ಮೇಡಮ್. ಕೂತ್ಕೊಳ್ಳಿ. ನೆನ್ನೆ ಆಫೀಸ್ ಹತ್ರ ಬಂದಾಗ ನೀವಿರಲಿಲ್ಲ. ನಾನು ಹೇಮಗಿರಿಗೆ ಹೋಗಿದ್ದೆ. ಹೋ, ರಾಜಣ್ಣ ಹೇಳಿದ್ರು ನೀವು ಇವಾಗ ತಾನೇನೋ ಟ್ರಾನ್ಸ್ಫರ್ ಆಗಿ ಶಿಫ್ಟಿಂಗ್ ಕೆಲಸ ಏನೋ ಬಾಕಿ ಇದೆ, ಅದಕ್ಕೆ ಹೋಗಿದ್ದೀರಿ ಅಂತ. ಓ, ರಾಜಣ್ಣ ಅವ್ರು ಹೇಳಿದ್ರಾ? ಎಷ್ಟು ದಿನ ಆಯಿತು ನೀವು ಈ ಊರಿಗೆ ಬಂದು? 15 ದಿನ ಆಯಿತು. ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಕೆಲವು ಬ್ರೋಷರ್ಗಳನ್ನು ತಂದಿದ್ದೀನಿ, ಓದ್ಕೊಳ್ಳಿ. ಮುಂದಿನ ವಾರ ಬೇಕಾದರೆ ಕೆಲವು ಫ್ಲೋರಿಕಲ್ಚರ್ ಫಾರ್ಮ್ಸಿಗೆ ಹೋಗೋಣ. ನಾನೇ ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಮೇಡಮ್. ಆ ಫಾರ್ಮ್ಸ್ ನೋಡಿದ್ಮೇಲೆ ನಿಮ್ಗೆ ಒಳ್ಳೆ ಐಡಿಯಾ ಬರ್ಬೋದು. ನೀವು ಕಾರ್ನೇಷನ್ ಬೆಳಿಬೇಕು ಅಂತಿದ್ದೀರಲ್ವಾ? ಹೌದು ಮೇಡಮ್. ಇವತ್ತು ಬೆಳಗ್ಗೆ ನಿಮ್ಮ ಲ್ಯಾಂಡ್ ಹತ್ರ ಇನ್ಸ್ಪೆಕ್ಷನಿಗೆ ಹೋಗಿದ್ದೆ ನಾನು. ಈ ಊರಾಚೆ ತುಂಬ ಒಳ್ಳೆ ಕಾರ್ನೇಷನ್ ಫಾರ್ಮ್ಸ್ ಇದೆ, ಅದನ್ನು ನೋಡಿ ಐಡಿಯಾ ಬರ್ಬೋದು. ಆಯಿತು ಮೇಡಮ್. ಈ ವಿಚಾರನೇ ತಿಳಿಸೋಣ ಅಂತ ಬಂದೆ. ನೀವ್ಯಾ ಕಷ್ಟ ತಗೊಳಕ್ಕೆ ಹೋದ್ರಿ ಮೇಡಮ್? ನಾನೇ ನಾಳೆ ನಾಡಿದ್ರಲ್ಲಿ ಆಫೀಸಿಗೆ ಬರೋಣ ಅಂತಿದ್ದೆ. ಒಂದು ಸ್ವಲ್ಪ ಕಾಫಿ ತರಲ್ಲ? ಬೇಡ. ಒಂದು ಸ್ವಲ್ಪ ಟೀನಾದರೂ? ಬೇಡ. ಪಾಪ, ನೀವು ಇಷ್ಟು ದೂರ ತನಕ ಬಂದಿದ್ದೀರಾ. ಈಗಿನ ಕಾಲದಲ್ಲಿ ಯಾರಿಗೆ ಇಷ್ಟು ಇಂಟ್ರೆಸ್ಟ್ ಇರುತ್ತೆ ಹೇಳಿ? ಆ್ಯಕ್ಚುಲಿ ಇಲ್ಲಿಗೆ ಬರೋದ್ರ ಹಿಂದೆ ನಂದು ಒಂದು ಸ್ವಾರ್ಥ ಇದೆ. ಶಶಿಕಾಂತ್ ಒಳ್ಳೆ ಸಿಂಗರ್ ಅಂತೆ. ಅಯ್ಯೋ, ನಾನು ಸಂಗೀತಗಾರ ಏನಲ್ಲ, ಸ್ವಲ್ಪ ಸಂಗೀತ ಕಲ್ತಿದ್ದೀನಿ ಅಷ್ಟೇ. ನನಗೂ ಸಂಗೀತ ಅಂದರೆ ತುಂಬ ಹುಚ್ಚು. ಚಿಕ್ಕ ವಯಸ್ಸಿನಿಂದಲೂ ಸಂಗೀತ ಕಲಿಬೇಕು ಅಂತಿತ್ತು, ಆದರೆ ಕಲಿಯೋಕ್ಕಾಗಲಿಲ್ಲ. 6 ತಿಂಗಳ ಹಿಂದಷ್ಟೇ ಸಂಗೀತ ಪಾಠಕ್ಕೆ ಹೇಮಗಿರಿಯಲ್ಲಿ ಸೇರಿಕೊಂಡಿದ್ದೆ. ಅಷ್ಟರಲ್ಲಿ ಟ್ರಾನ್ಸ್ಫರ್ ಆಗೋಯ್ತು. ಇವಾಗಾದರೂ ಸಂಗೀತ ಕಲಿಯೋ ಆಸೆ. ನೀವು ಪಾಠ ಹೇಳ್ಕೊಡ್ತೀರಾ? ಇಲ್ಲ, ನಾನು ಇಲ್ಲಿ ಮ್ಯೂಸಿಕ್ ಕ್ಲಾಸಸ್ ಎಲ್ಲ ಏನೂ ನಡೆಸ್ತಾ ಇಲ್ಲ. ನೀವು ತುಂಬ ಚೆನ್ನಾಗಿ ಹಾಡ್ತೀರಂತೆ, ಯಾಕೆ ಕ್ಲಾಸ್ ಶುರು ಮಾಡಬಾರ್ದು? ಇಲ್ಲೇ ದೇವಸ್ಥಾನದ ಪಕ್ಕದ ರೋಡಲ್ಲಿ ಶಿಫ್ಟ್ ಆಗಿದ್ದೀವಿ. ನೀವೆಷ್ಟು ಕೇಳ್ತೀರೋ ಅಷ್ಟು ಫೀಸ್ ಕೊಡ್ತೀವಿ.
ಅಯ್ಯೋ ಇವನಿಗೆ ಸಂಗೀತ ಬರುತ್ತೆ? ಲಾಯರ್ CSP ಅಂತಿದ್ದಾರೆ, ಅವ್ರನ್ನ ಕೇಳಿ ಎಲ್ಲ ಗೊತ್ತಾಗತ್ತೆ. ಇವನ್ ಸಂಗೀತ ಹಾಡಿದ್ದಕ್ಕೆ ಅವ್ರ ಆಫೀಸ್ ಕಾಲೇಜ್ ಮಾಡಿಸ್ಬಿಟ್ಟಿದ್ರು ಓನರು. ಇವನ್ಗೇನು ಬರಲ್ಲ. ಅಪ್ಪ ಪ್ಲೀಸ್, ಬಂದವ್ರ ಮುಂದೆಲ್ಲ ಏನಿದು, ಸುಮ್ಮನಿರಿ. ಅಪ್ಪ, ನನ್ನ ಬ್ಯಾಗಲ್ಲಿ 10 ರೂಪಾಯಿ ಇದೆ, ಅದನ್ನು ತಗೊಂಡು ರಾಮಣ್ಣನ ಅಂಗಡಿಗೆ ಹೋಗಿ ಚೌಚೌ ತಿನ್ಕೊಂಡು ಬನ್ನಿ. ಹೋಗಿ. ಸಾರಿ, ನೀವೇನು ತಪ್ಪು ತಿಳ್ಕೊಬಿಡಿ. ನಮ್ಮಪ್ಪ ಸ್ವಲ್ಪ ಹಾಗೆ ಏನೇನೋ ಮಾತಾಡ್ಬಿಡ್ತಾರೆ. ಅವ್ರನ್ನ ಸೀರಿಯಸ್ ಆಗಿ ತಗೋಬೇಡಿ ನೀವು. ಪರವಾಗಿಲ್ಲ ಬಿಡಿ. ಏನು ಹೇಳ್ತೀರಿ? ಆಗಲ್ಲ ಮೇಡಮ್, ನನಗೆ ಹೇಳ್ಕೊಡೋಷ್ಟೆಲ್ಲ ಏನೂ ಬರೋದಿಲ್ಲ. ಸಿದ್ಧಾರ್ಥಪುರ ಜನ ಎಲ್ಲ ಕೇಳಿ, ಯಾರ್ಯಾರು ಏನೇನ್ ಕೆಲಸ ಮಾಡ್ತಿದ್ದೀರೋ ಎಲ್ಲ ಕೆಲಸ ಬಿಟ್ಬಿಟ್ಟು ಬೇಗ ಬೇಗ ಬರಬೇಕು. ತುಂಬಾ ಎಮರ್ಜೆನ್ಸಿ. 5 ಹೆಣ್ಸೋದ್ರೊಳಗೆ ಇಲ್ಲಿ ಇರ್ಬೇಕು. 1 2 3 4 5. ಏನ್ರೋ ಅದು? ಇವತ್ತು ನಮ್ಮ ಪುಟಾಣಿ ಸ್ಟಾರ್ ಪ್ರತೀಕ್ಷಾ ಅವರು ಒಂದು ಹಾಡು ಹೇಳ್ತಾರೆ. ಹಾಯ್, ಹೌದೇನೋ ಪುಟ್ಟ? ಸರಿ, ನಡೀರಿ ಮೇಡಮ್. ಹಾಡಿ ಪ್ರತೀಕ್ಷಾ ಮೇಡಮ್. ಅಮ್ಮ ಯಾವ ಹಾಡು ಹೇಳಿ? ನೀನು ಗೊಂಬೆ ಬಗ್ಗೆ ಹಾಡು ಹೇಳ್ತೀಯಲ್ಲ, ಅದು ಹಾಡು. ಚಿಕ್ಕ ಚಿಕ್ಕ ಗೊಂಬೆ ಇದು ಚಿಕ್ಕದಾದ ಗೊಂಬೆ, ಅಮ್ಮ ನನಗೆ ತಂದು ಕೊಟ್, ಅಮ್ಮ ನನಗೆ ತಂದು ಕೊಟ್, ಬಲು ಅಂದವಾದ ಗೊಂಬೆ, ನನ್ನ ಹಾಗೆ ಕೈ, ನನ್ನ ಹಾಗೆ ಕಾಲು, ನನ್ನ ಹಾಗೆ ಮೂಗು ಕಿವಿ, ನನ್ನ ಹಾಗೆ ಮೂಗು ಕಿವಿ, ಬಲು ಅಂದವಾದ ಗೊಂಬೆ. ಇದೇ ಒಂದು ಗೊಂಬೆ, ಇದು ಇನ್ನೊಂದು ಗೊಂಬೆ ಬಗ್ಗೆ ಎಷ್ಟು ಚೆನ್ನಾಗಿ ಹಾಡು ಹೇಳುತ್ತೆ ನೋಡು. ಪ್ರತೀಕ್ಷಾ ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ನಿಮ್ಗೊಂದು ಚಾಕ್ಲೇಟ್ ಗಿಫ್ಟ್ ಕೊಡ್ತೀನಿ ಆಮೇಲೆ. ಕೊಡಲ್ಲ, ನೀವು ಸುಳ್ಳು ಹೇಳ್ತೀರಾ. ಅಯ್ಯೋ, ನಾನು ಯಾವಾಗಲೇ ಸುಳ್ಳು ಹೇಳಿದೆ ನಿನ್ನ ಹತ್ರ? 25 ಬಿನ್ಗೆ ನೀರು ಸೇರ್ತೀನಿ ಅಂದ್ಬಿಟ್ಟು ಸೇರ್ತಾನೆ ಇಲ್ಲ. ನೋಡೋ ಡುಮ್ಮ, ಆ ಮಗು ಕೈಲಿ ಹೇಳಿಸ್ಕೋತ್ಯಾ, ನಾಚಿಕೇಡು. ಕೊರಿಯರ್ ನಾನು ನೋಡ್ತೀನಿ. ಅರುಂಧತಿ ಅವರಿಗೆ ಕೊರಿಯರ್ ಬಂದಿದೆ. ಸೇಮ್. ಅಯ್ಯೋ, ಒಲೆ ಮೇಲೆ ಹಾಲು ಇಟ್ಬಿಟ್ಟಿದ್ದೆ. ಪಾರಂದತಿ. ಅರುಂಧತಿ ಹೇ, ಅರುಂಧತಿ ಎಲ್ಲೋ? ಅಡುಗೆ ಮನೇಲಿದ್ದಾಳೆ. ಅರುಂಧತಿ, ನಿಂಗೆ ಕೊರಿಯರು. ಕೊರಿಯರಾ? ದೇವ್ಗಂಧರ್ವ ಫಾರೆಸ್ಟ್ ಪೋಸ್ಟ್ದು ಜಯಂತ್ ರಾಘವ್ ಅವ್ರು ರೀಡೈರೆಕ್ಟ್ ಮಾಡಿರೋದು. ಜಯಂತ್ ರಾಘವ್ ಅವ್ರು ನನಗೆ ಕಳಿಸಿದಾರಾ? ಹ್ಞೂ. ಅದೇ ಅರುಂಧತಿ, ಅವತ್ತು ಫೋನ್ ಮಾಡಿದಾಗ ಯಾವುದೋ ಕೊರಿಯರ್ ಬಂದಿದೆ ಅಂತ ಹೇಳಿದ್ರಲ್ಲ, ನೀನು ಇಲ್ಲಿನ ಅಡ್ರೆಸ್ ಕಳಿಸಿ ಇಲ್ಲಿಗೆ ಕಳಿಸು ಅಂದ್ಯಲ್ಲ. ಇತ್ತೀಚೆಗೆ ನನಗೆ ಮರವು ಜಾಸ್ತಿ ಆಗಿದೆ, ನಾನೇ ಅವ್ರಿಗೆ ಹೇಳಿದ್ದೆ. ಯಾವುದೋ ಲಾಯರ್ ಆಫೀಸಿಂದ ಬಂದಾಗಿದೆ. ಲಾಯರ್ ಆಫೀಸ್ದ? ಯಾವುದೋ ನೋಟಿಸ್ ಇದ್ದಾಗಿದೆ. ಹೌದು.
ಅರುಂಧತಿ? ಯಾವ ನೋಟಿಸ್ ಅದು? ಮನಮೋಹನ್ ಕಳಿಸಿರೋದು ಲೀಗಲ್ ನೋಟಿಸ್. ಲೀಗಲ್ ನೋಟಿಸಾ? ಮನಮೋಹನ್ಗೂ ನಿನಗೂ ಡಿವೋರ್ಸ್ ಆಯ್ತಲ್ವಾ? ಡಿವೋರ್ಸ್ ಹಿಂದೆನೇ ಆಯಿತು. ಇದು ಚೈಲ್ಡ್ ಕಸ್ಟಡಿ ಕೇಳಿ ಕಳಿಸಿರೋ ನೋಟಿಸ್. ಚೈಲ್ಡ್ ಕಸ್ಟಡಿಗಾ? ಪ್ರತೀಕ್ಷಾ ಇನ್ನು ಮುಂದೆ ನಿನ್ನ ಜೊತೆ ಇರಬಾರ್ದು, ನನ್ನ ಜೊತೆ ಇರಬೇಕು ಅಂತ ಕಳಿಸಿದ್ದಾರೆ. ಏನಾಯ್ತಮ್ಮ? ಪ್ರತೀಕ್ಷಾ ಪುಟ್ಟ, ಹೋಗಿ ರೂಮಲ್ಲಿ ಡ್ರಾಯಿಂಗ್ ಮಾಡ್ಕೋತೀಯ ಕಂದ? ಸಂಜೆ ನಿನ್ನನ್ನು ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ. ಹೋಗು. ಬಾ ಪುಟ್ಟ. ಇದೇನು ಇದ್ದಕ್ಕಿದ್ದ ಹಾಗೆ ನೋಟಿಸು? ಮನಮೋಹನ್ ಇಷ್ಟು ದಿನ ಮಗು ಬಗ್ಗೆ ಯಾವುದೇ ರೀತಿ ಕಾಳಜಿ ವಹಿಸಿರಲಿಲ್ಲ ಅಲ್ವಾ? ಪ್ರತೀಕ್ಷಾ ಹೇಗಿದ್ದಾಳೆ ಅನ್ನೋದು ಮನಮೋಹನ್ಗೆ ಗೊತ್ತಿರಲಿಲ್ಲ. ಒಂದು ದಿನಕ್ಕೂ ಬಂದು ಅವಳ ಬಗ್ಗೆ ವಿಚಾರಿಸಿರ್ಲಿಲ್ಲ. ಅವಳ ಆರೋಗ್ಯದ ಬಗ್ಗೆ ಮನಮೋಹನ್ಗೆ ಯಾರೂ ಹೇಳಿರಲಿಲ್ಲ. ಒಂದಿನ ಇದ್ದಕ್ಕಿದ್ದ ಹಾಗೆ ಪ್ರತೀಕ್ಷನ್ ಹೆಲ್ತ್ ತುಂಬ ಅಪ್ಸೆಟ್ ಆಗಿತ್ತು. ನಮ್ಮ ಫಾರೆಸ್ಟ್ ಚೆಕ್ ಪೋಸ್ಟ್ನಲ್ಲಿರೋ ಹಾಸ್ಪಿಟ್ಲಲ್ಲಿ ಅಷ್ಟು ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ. ಅದಕ್ಕೋಸ್ಕರ ಆ್ಯಂಬ್ಯುಲೆನ್ಸ್ ಮಾಡಿ ಹೇಮಗಿರಿ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಡಾಕ್ಟರ್ ವಾಗೀಶ್ ಅನ್ನೋರು ಇವಳನ್ನ ಅಟೆಂಡ್ ಮಾಡಿದ್ರು. ಆ ಡಾಕ್ಟರ್ ವಾಗೀಶ್ ಮನಮೋಹನ್ ಫ್ರೆಂಡ್. ಅವರೇ ಮನಮೋಹನ್ಗೆ ಹೇಳಿದ್ದಾರೆ. ಅದಕ್ಕೆ ನೋಟಿಸ್ ಕಳಿಸ್ಬಿಟ್ನಾ? ಅದಾದ್ಮೇಲೆ ಮಗು ನೋಡ್ಕೊಂಡು ಹೋಗೋದಕ್ಕೆ ಅಲ್ಲಿಗೆ ಬಂದಿದ್ರು. ಏನೂ ಮಾತಾಡಲಿಲ್ಲ. ಇವಾಗ ನೋಡಿದ್ರೆ ನೋಟಿಸ್ ಕಳಿಸಿದ್ದಾರೆ, ಫುಲ್ ಕಸ್ಟಡಿ ಬೇಕು ಅಂತ. ಫುಲ್ ಕಸ್ಟಡಿ ಬೇಕಂತ? ಯಾಕಂತ ಅವ್ರಿಗೆ ಫುಲ್ ಕಸ್ಟಡಿ ಬೇಕಾಗಿರೋದು? ಮಗುನ ನೋಡ್ಕೊಳ್ಳೋದಕ್ಕೆ ನನಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ. ಮಗು ನನ್ನ ಹತ್ರ ಇದ್ದರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲ್ಲ ಅನ್ನೋ ಗ್ರೌಂಡ್ ಮೇಲೆ ಫುಲ್ ಕಸ್ಟಡಿ ಕೇಳ್ತಿದ್ದಾರೆ. ನಿಮಗೆ ಫೈನಾನ್ಷಿಯಲಿ ತೊಂದರೆ ಇರೋದು ನಿಜಾನೇ ಅಲ್ವಾ ಅರುಂಧತಿ? ಹೌದು. ಆದರೆ ಇಷ್ಟು ದಿನ ಮಗು ನೋಡ್ಕೊಂಡವಳಿಗೆ ಇನ್ನು ಮುಂದೆ ನೋಡ್ಕೊಳ್ಳೋದು ಕಷ್ಟ ಆಗತ್ತಾ? ಡಿವೋರ್ಸ್ ಆದಾಗಲೇ ನನ್ನ ಮಗು ನೋಡ್ಕೊಳ್ಳೋದಕ್ಕೆ ಸಪೋರ್ಟ್ ಬೇಡ ಅಂತ ಬಿಟ್ಟಿದ್ದೆ. ಅವಾಗ ಚೈಲ್ಡ್ ಸಪೋರ್ಟ್ ಬೇಡ ಅಂತ ಬಿಟ್ಟಿದ್ದೆ. ಆದರೆ ಈಗ ಮಗು ಆರೋಗ್ಯ ಸರಿಗಿಲ್ಲ, ಅದಕ್ಕೆ ಚೈಲ್ಡ್ ಸಪೋರ್ಟ್ ಬೇಕು ಅಂತ ಲೀಗಲ್ ಆಗಿ ನೀನು ಅಪ್ರೋಚ್ ಮಾಡಿ ಕೇಳ್ಕೋಬೋದಲ್ವಾ? ಬೇಡ ಶಶಿ.
ಪ್ರೀತಿ ಇಲ್ಲ ಅಂದಮೇಲೆ ಅವ್ರು ಹಾಕೋ ದಯಾಭಿಕ್ಷೆನೂ ನನಗೆ ಬೇಡ. ಅವ್ರ ಮನೆ ಬಾಗಿಲಲ್ಲಿ ನಿಂತು ನನ್ನ ಮಗಳು ನೋಡ್ಕೊಳ್ಳೋದಕ್ಕೆ ದುಡ್ಡು ಕೊಡಿ ಅಂತ ನಾನು ಯಾಕೆ ಕೇಳಲಿ? ನನಗೆ ಸ್ವಾಭಿಮಾನ ಇಲ್ವಾ ಶಶಿ? ಪ್ರತೀಕ್ಷಾ ಬಗ್ಗೆ ಒಂದೇಳೆ ಪ್ರೀತಿ ತೋರಿಸಿದಾರ? ಯಾವತ್ತಾದ್ರೂ ಬಂದು ಅವಳು ಹೇಗಿದ್ದಾಳೆ ಅಂತ ವಿಚಾರಿಸಿದಾರ? ಎಲ್ಲರ ಹತ್ರ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡು ತಿರುಗಾಡ್ತಿದ್ದಾರೆ. ಅಂಥವ್ರ ದುಡ್ಡು ನನ್ನ ಮಗಳಿಗೆ ಬೇಡ. ಅವರಿಂದ ನನಗೆ ಯಾವುದೇ ಕಾಂಪನ್ಸೇಷನ್ ಬೇಕಾಗಿಲ್ಲ. ಮಗು ಬಗ್ಗೆ ಒಂಚೂರು ಕನ್ಸರ್ನ್ ಇಲ್ದಿರೋರು ಹೀಗೆ ಕಸ್ಟಡಿ ಕೇಳ್ತಿದ್ದಾರೆ? ನನಗೆ ಕಷ್ಟ ಕೊಡೋದಕ್ಕೆ. ಪ್ರತೀಕ್ಷಾ ಬಿಟ್ರೆ ನನ್ನ ಹತ್ರ ಬೇರೇನೂ ಉಳಿದಿಲ್ಲ ಅಲ್ವಾ ಕಸ್ತ್ಕೊಳ್ಳೋದಕ್ಕೆ? ಅದಕ್ಕೆ ಡಿವೋರ್ಸ್ ಕೊಟ್ಟು ಆಗಿದೆಯಲ್ಲ ಅರುಂಧತಿ, ಇನ್ನೂ ಯಾಕೆ ಮನಮೋಹನ್ ದ್ವೇಷ ಸಾಧಿಸ್ತಾ ಇದ್ದಾರೆ? ಮತ್ಸರ ಅನ್ನೋದು ಇರತ್ತಲ್ಲ ಕಲ್ಯಾಣಿ. ಮತ್ಸರನಾ? ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದು ನಿಜ. ನನ್ನ ಕೈಯಲ್ಲಿ ಪ್ರತೀಕ್ಷೆನ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ನಿಜ. ಆದರೆ ಆ ನಿಜನ ಮನಮೋಹನ್ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಷ್ಟೆ. ಈ ಗ್ರೌಂಡ್ಸ್ ಮೇಲೆ ಕಸ್ಟಡಿ ಕ್ಲೇಮ್ ಮಾಡಿದ್ರು ನಿಜವಾದ ಕಾರಣ ನಾನು ಜಯಂತ್ ರಾಘವ್ ಜೊತೆ ಕ್ಲೋಸ್ ಆಗಿರೋದು. ಏನು ಹೇಳ್ತಿದ್ಯಾ ಅರುಂಧತಿ? ಹೌದು ಶಾಂಭವಿ, ಮನಮೋಹನ್ಗೆ ನಾನು ಜಯಂತ್ ಕ್ಲೋಸ್ ಆಗಿರೋ ವಿಚಾರ ಗೊತ್ತಾಗಿದೆ. ಅದನ್ನ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದಕ್ಕೆ ನನ್ನ ನೆಮ್ಮದಿ ಹಾಳು ಮಾಡಬೇಕು ಅಂತ ಈ ಕಾರಣ ಇಟ್ಕೊಂಡು ಹಿಂಸೆ ಕೊಡ್ತಿದ್ದಾರೆ. ಮತ್ತಿವಾಗ ಏನ್ ಮಾಡೋದು ಅರುಂಧತಿ? ನಾನು ಕಸ್ಟಡಿಗೆ ಒಪ್ತೇ ಇದ್ರೆ ಕೋರ್ಟ್ಗೆ ಹೋಗ್ತೀನಿ ಅಂತ ಬರೆದಿದ್ದಾರೆ. ಅಯ್ಯೋ, ಮತ್ತೆ ಕೋರ್ಟು ಕೇಸು ಅಂತೆಲ್ಲ ಓಡಾಡಬೇಕಾ? ಅವ್ರ ಹತ್ರ ದುಡ್ಡಿದೆ, ಇನ್ಫ್ಲೂಯೆನ್ಸ್ ಇದೆ. ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಫೈಟ್ ಮಾಡೇ ಮಾಡ್ತಾರೆ. ಅವ್ರು ಫೈಟ್ ಮಾಡಿದ್ರೆ ನೀನು ಫೈಟ್ ಮಾಡು. ಮಾಡಲೇಬೇಕು. ಆದರೆ ಅದಕ್ಕೆಲ್ಲ ಮತ್ತೆ ದುಡ್ಡು ಹೊಂದಿಸ್ಬೇಕಾಗತ್ತಲ್ವಾ? ಒಂದು ನಿಮಿಷ, ನಾನು ಜಯಂತ್ ರಾಘವ್ ಅವ್ರ ಹತ್ರ ಮಾತಾಡ್ತೀನಿ. ಹಲೋ ಜಯಂತ್, ನಾನು ಅರುಂಧತಿ ಮಾತಾಡ್ತಿರೋದು. ನೀವು ಕಳಿಸಿರೋ ಕೊರಿಯರ್ ತಲುಪ್ತು. ಮನಮೋಹನ್ ಲೀಗಲ್ ನೋಟಿಸ್ ಕಳಿಸಿದ್ದಾರೆ, ಫುಲ್ ಚೈಲ್ಡ್ ಕಸ್ಟಡಿ ಬೇಕು ಅಂತ. ನನ್ನ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನೋ ಗ್ರೌಂಡ್ಸ್ ಮೇಲೆ. ಹಾಂ ಸರಿ ಸರಿ, ಥ್ಯಾಂಕ್ ಯು. ಏನು ಹೇಳಿದ್ರು? ಏನೂ ಹೆದರ್ಕೋಬೇಡ. ಏನೇ ಆದರೂ ತಾಯಿ ಮಗುನ ದೂರ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾರಾದರೂ ಒಳ್ಳೆ ಲಾಯರ್ನ ಕನ್ಸಲ್ಟ್ ಮಾಡು ಅಂದರು. ಅವ್ರ ತಂದೆಗೆ ಕೆಲವು ಲಾಯರ್ಸ್ ಪರಿಚಯ ಅಂತೆ, ಅವ್ರ ಹತ್ರ ಒಪಿನಿಯನ್ ತಗೋ ಅಂದರು. ಅರುಂಧತಿ, ಆ ಲಾಯರ್ ಜೊತೆಗೇನೆ CSP ಸರ್ ಒಪಿನಿಯನ್ ತಗೊಂಡ್ರೆ ಹೇಗೆ? ಹೌದಲ್ವಾ? ನೀನು ಯಾಕೆ ಒಂದ್ಸಲ CSP ಸರ್ನ ಮೀಟ್ ಮಾಡಬಾರ್ದು? ಮಾಡ್ತೀನಿ. ಶಶಿ, ಈ ವಾರದಲ್ಲೋ ಮುಂದಿನ ವಾರದಲ್ಲೋ CSP ಸರ್ ಯಾವಾಗ ಫ್ರೀ ಆಗಿರ್ತಾರೆ ಅಂತ ಕೇಳ್ತೀಯಾ?
ನಾವು ಹೋಗಿ ಭೇಟಿ ಮಾಡೋಣ. ನಾನು ಫೋನ್ ಮಾಡಿ ವಿಚಾರಿಸ್ತೀನಿ. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇರತ್ತೆ. ಇದು ಇನ್ನೇನಾಗತ್ತೋ. ಮಣ್ಣ ತಿಂದು ಸಿಹಿ ಹಣ್ಣು